ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಕಬಾಬ್ ಮಾಡಲು ಫಸ್ಟು ಚಿಕನ್ನ ನೀಟಾಗಿ ತೊಳ್ಕೊಬೇಕು. ಅದರಲ್ಲಿ ಜಿಡ್ಡೆಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ಒಂದೊಂದೇ ನೀಟಾಗಿ ತೊಳ್ಕೊಬೇಕು. ನೋಡಿ, ಚಿಕನ್ನ ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಲೆಗ್ ಪೀಸ್ ಇರುತ್ತಲ್ಲ, ಅದನ್ನು ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಒಳಗೆ ಉಪ್ಪು ಖಾರ ನೀಟಾಗಿ ಹತ್ತಬೇಕು ಅಂದರೆ ನಾವು ಈ ಥರ ನೀಟಾಗಿ ನೋಡಿ ಶೇಪ್ ನೋಡಿ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ನು ಅದೇ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಶೇಪು ಇದೇ ರೀತಿ ನೋಡಿ, ನಾನು ಎಷ್ಟು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಒಂದು ತಟ್ಟೆಯಲ್ಲಿ ಚಿಕನ್ ಕಬಾಬ್ ಪೌಡ್ರು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚದ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ಪರ್ಶಾವರ ಚಿಕನ್ ಕಬಾಬ್ ಮಸಾಲ ಯೂಸ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಮೊಟ್ಟೆನ ಹೊಡೆದು ಹಾಕೋಬೇಕು. ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಒಂದು ಅರ್ಧ ನಿಂಬೆಹಣ್ಣಿನ ರಸ ಸಾಕಾಗುತ್ತೆ. ಈ ಥರ ನೀಟಾಗಿ ಹಿಂಡ್ಕೊಬಿಟ್ಟು ನಾವೆಲ್ಲದನ್ನು ನೀಟಾಗಿ ಕಲಿಸ್ಕೋಬೇಕಾದ್ರೆ ಗಟ್ಟಿ ಆಯಿತು ಅಂದರೆ ನೀರೇನು ಹಾಕ್ಕೋಬೇಡಿ, ಅದೇ ಇದರಲ್ಲೇ ಕರೆಕ್ಟ್ ಆಗುತ್ತೆ. ಬೇಕಾದ್ರೆ ಕಮ್ಮಿ ಆಯಿತು ಅಂದರೆ ಮೊಟ್ಟೆ ಹಾಕ್ಕೊಳ್ಳಿ, ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ನೀಟಾಗಿ ಕಲಿಸ್ಕೊಬಿಟ್ಟು ಈ ರೀತಿ ಆದಮೇಲೆ ಚಿಕನ್ಗೆಲ್ಲ ನೀಟಾಗಿ ಹಚ್ಚಿ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೋಬೇಕು. ಅದು ನಾವು ಲೆಗ್ ಪೀಸ್ನ ಯಾವ ಥರ ಕಟ್ ಮಾಡಿದ್ವೋ ಅದಕ್ಕೆ ನೀಟಾಗಿ ಒಳಗೆಲ್ಲ ತುಂಬಿ ನೀಟಾಗಿ ಉಪ್ಪು ಖಾರ ಹತ್ತುತ್ತೆ. ಹಂಗಾಗಿ ನೀಟಾಗಿ ಈ ಥರ ಹಚ್ಚಿಟ್ಕೊಂಡು ನೆಕ್ಸ್ಟ್ ಉಳಿದಿರೋ ಚಿಕನ್ ಪೀಸ್ಗಳಿಗೆಲ್ಲ ನೀಟಾಗಿ ಹಚ್ಚಿ ಖಾರನ ನೀಟಾಗಿ ಹಚ್ಚಿ ಈ ಥರ ಇಟ್ಕೊಳ್ಳಿ. ಈ ಥರ ಆದಮೇಲೆ ಒಂದೆರಡು ಎಸಳೆ ಕರಿಬೇವು ಹಾಕಿದರೆ ನೀಚು ವಾಸನೆ ಇರಲ್ಲ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಕರಿಬೇವು ಹಾಕಿ ಈ ಥರ ನೀಟಾಗಿ ಮತ್ತೆ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ತೆಗೆದಿಟ್ಬಿಡಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಬಿಸಿಯಾದ ನಂತರ ಒಂದೊಂದೇ ಲೆಗ್ ಪೀಸ್ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು. ಹೈ ಫ್ಲೇಮ್ ಇಟ್ಕೊಬಿಟ್ರೆ ಸೀದೋಗ್ಬಿಡುತ್ತೆ, ನೀಟಾಗಿ ಲೆಗ್ ಪೀಸ್ ಒಳಗೆಲ್ಲ ಬೆಂದಿರಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಲೆಗ್ ಪೀಸ್ ಬೇಯಬೇಕು ಒಳಗೆ. ಫೈನಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಫೈನಲ್ ಲುಕ್ ಇದೆ. ಥ್ಯಾಂಕ್ ಯು ಆಲ್. ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.